ಪ್ರತಿಯೊಬ್ಬರು ಅಷ್ಟೇ ಯಾರು ಕೆ ಎಗೆ ಅಪ್ಲಿಕೇಶನ್ ಹಾಕಿದಾರೋ ಆ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ಒಂದು ಸಲ ಕೆ ಎ ವೆಬ್ಸೈಟ್ಗೆ ವಿಸಿಟ್ ಕೊಡಿ, ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಸಿ ಟಿ ಅಪ್ಲಿಕೇಶನ್ನ ಅಪ್ಲೈ ಮಾಡಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ಗುಡ್ ನ್ಯೂಸ್. ಯಾಕೆ ಗುಡ್ ನ್ಯೂಸ್ ಅಂದರೆ, ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿದ್ರಿ ಬಟ್ ಎಂಟ್ರಿಗಳು ರಾಂಗ್ ಆಗಿದ್ದು, ಆ ಎಂಟ್ರಿಗಳನ್ನ ನೀವು ಚೇಂಜ್ ಮಾಡ್ಕೊಳಕ್ಕೆ ಹೋದರೆ ಅದಾಗ್ತಿರ್ಲಿಲ್ಲ. ಕೆಲವರಿಗೆ ಆಗ್ತಿತ್ತು, ಕೆಲವರಿಗೆ ಆಗ್ತಿರ್ಲಿಲ್ಲ. ಆರ್ ಡಿ ನಂಬರ್, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಹೈದರಾಬಾದ್ ಕರ್ನಾಟಕ ಯಾವುದೇ ಆರ್ ಡಿ ನಂಬರ್ನ ನೀವು ಎಂಟ್ರಿ ಮಾಡೋಕ್ಕೆ ಹೋದರೆ ಹೊಸ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ್ರು ಅದು ತಗೋತಾ ಇರಲಿಲ್ಲ. ಹಳೆ ಆರ್ ಡಿ ನಂಬರೇ ಬರ್ತಾಯಿತ್ತು ಮತ್ತು ಎರರ್ ಅಂತ ಬರ್ತಾಯಿತ್ತು. ಹೀಗೆ ನೀವು ಯಾವುದೇ ಎಂಟ್ರೀಸ್ಗಳನ್ನ ನೀವು ಚೇಂಜ್ ಮಾಡೋಕ್ಕೆ ಹೋದರೆ ಮತ್ತೆ ಅದೇ ಬರ್ತಾಯಿತ್ತು, ಅಥವಾ ಕರೆಕ್ಟಾಗಿ ಬಂದರೂ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡಾಗ ಎಗೈನ್ ಲಾಸ್ಟ್ ನೀವು ಮುಂಚೆ ಯಾವುದ್ರ ಎಂಟ್ರಿ ಇತ್ತೋ ಅದೇ ಎಂಟ್ರಿಗಳೇ ಬರ್ತಾಯಿತ್ತು. ವಿದ್ಯಾರ್ಥಿಗಳಂತೂ ಇಷ್ಟು ದಿನ ತುಂಬ ಸಫರ್ ಪಟ್ಬಿಟ್ರು. ಬಟ್ ಇವತ್ತು ಬೆಳಗ್ಗೆಯಿಂದ ಅದು ಇಶ್ಯೂ ಸಾಲ್ವ್ ಆಗಿತ್ತು. ಬಟ್ ಇವತ್ತು ಆ್ಯಕ್ಚುಲಿ 5:30 6 ಗಂಟೆ ಆದಮೇಲೆ ಈಗ ಅಬ್ಸರ್ವ್ ಮಾಡಿ ನೋಡಿ, ಸರ್ವರ್ ಕ್ಲಿಯರ್ ಆಗಿದೆ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಪ್ರತಿಯೊಬ್ಬರು ಅಷ್ಟೇ ಯಾರು ಕೆ ಎಗೆ ಅಪ್ಲಿಕೇಶನ್ ಹಾಕಿದಾರೋ ಆ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ಒಂದು ಸಲ ಕೆ ಎ ವೆಬ್ಸೈಟ್ಗೆ ವಿಸಿಟ್ ಕೊಡಿ, ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಎಂಟ್ರೀಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಈಗ ಎಂಟ್ರಿ ಮಾಡಿ ಕರೆಕ್ಟಾಗಿ ಸಲೀಸಾಗಿ ಆ ಎಂಟ್ರಿಗಳೆಲ್ಲ ನೀವೀಗ ಚೇಂಜ್ ಮಾಡ್ಬೋದು. ಹಾಗೆ ಎಲ್ಲ ನೀವು ಚೇಂಜ್ ಮಾಡಿದ ಮೇಲೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಎಂಟ್ರೀಸು ಮತ್ತೆ ಅದೇ ರೀತಿ ಎರರ್ ಬರ್ತಾ ಇದ್ದರೆ ಅಥವಾ ಚೇಂಜ್ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಕಾದರೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಐ ಥಿಂಕ್ ಎಲ್ರಿಗೂ ಬರುತ್ತೆ. ಈಗ ನಾನು ಒಂದು 2-3 ಅಪ್ಲಿಕೇಶನ್ನ ಈಗ ಟ್ರೈ ಮಾಡಿದೆ, ಕರೆಕ್ಟಾಗಿ ಬಂತು. ಹಾಗಾಗಿ ನಿಮಗೂ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೇನೆ. ಒಂದು ವೇಳೆ ಆಗು ಬಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಕೆ ಸಿ ಟಿ ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಎಂಟ್ರೀಸ್ಗಳು ರಾಂಗ್ ಇದ್ದರೆ, ಆರ್ ಡಿ ನಂಬರ್ ಮಿಸ್ಮ್ಯಾಚ್ ಆಗಿದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನಲ್ಲಿರೋ ಎಲ್ಲ ಎಂಟ್ರೀಸ್ಗಳು ಕರೆಕ್ಟಾಗಿರಬೇಕು. ಆ ಅಪ್ಲಿಕೇಶನ್ ನೀವು ಮತ್ತೆ ಈಗ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅಪ್ಲಿಕೇಶನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದಾಗ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಸೇವಾಗಿ ಇಟ್ಕೊಳ್ಳಿ. ಆ ಅಪ್ಲಿಕೇಶನ್ನು ನಿಮಗೆ ಅಡ್ಮಿಷನ್ ಆಗೋದ್ರಿಂದ ಹಿಡಿದು ಕಾಲೇಜ್ಗೆ ಅಡ್ಮಿಷನ್ ಆಗೋವರೆಗೂ ಬೇಕು. ಅಡ್ಮಿಷನ್ ಆದಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೂ ಬೇಕಾಗುತ್ತೆ. ಅದಕ್ಕೆ ಅಪ್ಲಿಕೇಶನ್ ಫಾರಮನ್ನು ಎಲ್ಲೂ ಮಿಸ್ ಮಾಡದಾಗೆ ಸೇಫಾಗಿ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ಆ ಅಪ್ಲಿಕೇಶನ್ನಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಗಳು ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಟಿಲ್ ಟೇಕ್ ಕೇರ್, ಬಾಯ್.